ಮತ್ತೆ ಮಾಲ್ಗೆ ಕರ್ಕೊಂಡ್ಬಂದಿದ್ದೀನಿ ಅಂತ ಬೇಜಾರಾಗ್ಬಿಡಿ. ಆ ಮಾಲ್ಗೂ ಈ ಮಾಲ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಆ ಮಾಲ್ ಒಂಥರ ಇದ್ದರೆ ಈ ಮಾಲ್ ಇನ್ನೊಂಥರ ಚೆನ್ನಾಗಿದೆ. ಮತ್ತು ಈ ಮಾಲ್ ಕೂಡ ವರ್ಲ್ಡಲ್ಲಿ ಲಾರ್ಜೆಸ್ಟ್ ಮಾಲ್ ಅಂತ ಅನ್ಬೋದು. ಬಟ್ ಏನಕ್ಕೆ ಇದು ಬೇರೆದಕ್ಕೆ ಲಾರ್ಜೆಸ್ಟ್ ಅಂತ ಹೇಳ್ಬೋದು. ಇದು ವರ್ಲ್ಡಲ್ಲಿ ಲಾರ್ಜೆಸ್ಟ್ ಥೀಮ್ ಇರೋ ಅಂಥ ಮಾಲ್. ಈ ಮಾಲ್ಗೆ ಜಾಸ್ತಿ ಇಷ್ಟಪಡ್ತಾರೆ ಬರೋದಕ್ಕೆ ಎಲ್ಲ. ಏನಂದರೆ ಈ ಮಾಲಲ್ಲಿ ಒಂದು ನಿಮಗೆ ಎಲ್ಲ ಥೀಮ್ ಕಾಣಿಸುತ್ತೆ. ಒಂದೊಂದು ಕಂಟ್ರಿದ ಥೀಮ್ ಮಾಡಿದ್ದಾರೆ. ನಿಮಗೆ ಒಳಗಡೆ ಬಂದಾಗ ಆ ಕಂಟ್ರಿ ಒಳಗಡೆ ಇದ್ದೀನಿ ಅನ್ನೋ ಥರ ಫೀಲ್ ಕೊಡುತ್ತೆ. ಹಾಗಾಗಿ ಅದೊಂದು ಥೀಮ್ ಸಿಗುತ್ತೆ. ಮತ್ತು ಇನ್ನೊಂದು ಅಂತ ಹೇಳಿದ್ರೆ ಕೂಲ್ ಅನಿಸುತ್ತೆ. ಒಳಗಡೆ ಬಂದಾಗ ಮಾಲಲ್ಲಿ ಓಡಾಡ್ತಿದ್ದೀನಿ ಅನ್ನೋ ತಲೆ ಬಿಸಿ ಸಿಗೋಲ್ಲ ನಿಮಗೆ. ಅದೊಂದು ಸ್ಕೈ ಇರುತ್ತೆ, ಆರ್ಟಿಫಿಷಿಯಲ್ ಸ್ಕೈ ಎಲ್ಲ ಇರುತ್ತೆ. ಹಾಗಾಗಿ ನಿಮ್ಗೆ ಆರಾಮಾಗಿ ಹೊರಗಡೆ ಓಡಾಡ್ತಾ ಇದ್ದೀನಿ ಅನ್ನೋ ಫೀಲ್ ಆಗುತ್ತೆ. ಸೊ ಮತ್ತು ಅಲ್ಲಿ ಡಿಫ್ರೆಂಟ್ ಆಗಿರೋ ಥೀಮ್ ಇರೋವಂಥ ಡಿಫ್ರೆಂಟ್ ಕಂಟ್ರಿನ ಥೀಮ್ ಹಾಕಿ ಇಂಡಿಯಾ ಕೋರ್ಟ್, ಚೈನಾ ಕೋರ್ಟ್, ಈಜಿಪ್ಟ್ ಕೋರ್ಟ್ ಈ ಥರ ಎಲ್ಲ ಕೋರ್ಟ್ಗಳೆಲ್ಲ ಇದೆ. ಅದೆಲ್ಲ ಹೇಗಿದೆ ಅಂತ ಇವತ್ತು ನಾವು ಈ ವಿಡಿಯೋದಲ್ಲಿ ನೋಡೋಣ. ಯಾರೆಲ್ಲ ಈಗ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾಯಿರಿ. ಬನ್ನಿ. ಸೊ ಇವಾಗ ನಾವು ಬಂದಿದ್ದೀವಿ ಚೈನಾ ಕೋರ್ಟ್ಗೆ. ಇದು ಚೈನಾ ಕೋರ್ಟ್ ಎಂಟ್ರೆನ್ಸಲ್ಲಿದ್ದೀವಿ. ಮತ್ತು ನಾವು ಕ್ಲಬ್ ಕಾರ್ ತೊಗೊಂಡಿದ್ದೀವಿ. ಕ್ಲಬ್ ಕಾರ್ ಯಾಕೆ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ದೊಡ್ಡ ಮಾಲು, ಹಾಗಾಗಿ ಓಡಾಡೋಕ್ಕಾಗಲ್ಲ, ನಡೆದಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕ್ಲಬ್ ಕಾರ್ ತೊಗೊಂಡಿದ್ದೀವಿ. ಸೊ ಒಳಗಡೆ ಹೇಗಿದೆ ಇನ್ನು ಆಬ್ವಿಯಸ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಅಂದರೆ ಸೇಮ್ ಇರುತ್ತೆ. ಬಟ್ ಇಲ್ಲೇನಪ್ಪ ವಿಶೇಷತೆ ಅಂದರೆ ಇದು ಫುಲ್ ಥಿಮ್ಯಾಟಿಕ್ ಆಗಿರೋದು, ಫುಲ್ ಥೀಮ್ ಇಟ್ಟು ಮಾಡಿರೋದು ಶಾಪಿಂಗ್ ಕಾಂಪ್ಲೆಕ್ಸು. ಹೇಗಿದೆ ನೋಡಿ, ಯಾವ ಥರ ಇದೆ ಮಾಲ್ ಅಂತ ಹೇಳ್ಬಿಟ್ಟು ಡಿಫ್ರೆಂಟಾಗಿದೆ. ನೋಡೋಕ್ಕೆ ಖುಷಿ ಆಗುತ್ತೆ, ಎಷ್ಟು ಚೆನ್ನಾಗಿದೆ ನೋಡಿ. ವಾ, ಈ ಥರ ಕಾಣಿಸುತ್ತೆ ನೋಡಿ, ಎಷ್ಟೆಲ್ಲ ಇದೆ, ಹೇಗೆಲ್ಲ ಇದೆ ಅಂತ ಹೇಳ್ಬಿಟ್ಟು ನೋಡೋಕ್ಕೆ ಖುಷಿ ಆಗುತ್ತೆ. ವಾ, ಸೊ ಎಂಟ್ರೆನ್ಸಿಂದ ಯಾವ ಥರ ಕಾಣಿಸ್ತಿದೆ ನೋಡಿ, ಮುಂದೆಯಿಂದ ಈ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಹೇಗಿದೆ ನೋಡಿ ಚೈನಾ ಕೋರ್ಟ್. ಇದು ಪೂರ್ತಿ ಅವ್ರ ಕಲ್ಚರು, ಅವ್ರ ಟ್ರೆಡಿಷನ್ ರೀತಿಯಲ್ಲಿ ಡಿಸೈನ್ ಮಾಡಿರ್ತಾರೆ. ಮತ್ತು ನೀವು ಕ್ಲಬ್ ಕಾರ್ ತಗೊಂಡ್ರೆ ಸಿಕ್ಕಾಬಳೆ ಆರಾಮಾಗಿ ಸುತ್ತಾಡ್ಬೋದು. ನಿಮಗೆಲ್ಲ ನೋಡಿ ಸ್ಯಾಟಿಸ್ಫ್ಯಾಕ್ಷನು ಸಿಗುತ್ತೆ. ಇಲ್ಲ ನಡೆದಾಡ್ಕೊಂಡು ಹೋಗ್ತೀನಿ ಅಂದರೆ ನಿಮಗೆ ತುಂಬ ಕಷ್ಟ ಆಗುತ್ತೆ. ಆ ಥರ ಇದೆ ನೋಡಿ, ಮಧ್ಯದಲ್ಲಿ ಬೋಟ್ ಇಟ್ಬಿಟ್ಟು ಹೇಗಿದೆ, ಬಿಗ್ ಪ್ರೈಸ್ ಇದೆ ಇಲ್ಲಿ. ಇದು ಚೈನಾ ಕೋರ್ಟ್ ಇದೆ. ಈಗ ನೋಡೋಣ ನೆಕ್ಸ್ಟ್ ಯಾವ ಕೋರ್ಟ್ ಹೋಗೋದು ಅಂತ ಹೇಳ್ಬಿಟ್ಟು. ಸೊ ಇದು ವರ್ಲ್ಡಲ್ಲಿ ಲಾರ್ಜೆಸ್ಟ್ ಥೀಮ್ ಇರೋ ಮಾಲ್ ಆಗಿದೆ. ಹಾಗಾಗಿ ಇದನ್ನು ನೋಡಲೇಬೇಕು, ಯಾಕಂದರೆ ತುಂಬ ಚೆನ್ನಾಗಿದೆ. ನಾವು ನೋಡಿದ್ನಲ್ಲ ಇವಾಗ ಕೋರ್ಟ್ ಎಂಟ್ರೆನ್ಸ್ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಒಳಗಡೆ ಒಂದು ಪೂರ್ತಿ ಚೈನಾ ಟ್ರೆಡಿಷನ್ ರೀತಿಲಿ ಇರುತ್ತೆ. ಹಾಗೆ ಇನ್ನೂ ಬೇರೆ ಬೇರೆ ಕೋರ್ಟ್ ಇದೆ, ಅಲ್ಲೂ ಹೋಗೋಣ. ಅಲ್ಲಿ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಬೆಟರ್ ಕ್ಲಬ್ ಕಾರ್ನ ತಗೊಳ್ಳಿ, ಎಲ್ಲ ಚೆನ್ನಾಗಿರುತ್ತೆ ಮತ್ತು ರೀಸನಬಲ್ ಇದೆ. ಇಷ್ಟು ದೊಡ್ಡ ಮಾಲ್ ಸುತ್ತೋದಕ್ಕೆ ಎಷ್ಟು ರೀಸನಬಲ್ ಪ್ರೈಸೇ ಕೊಡ್ತಾರೆ, ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ಬೋದು. ಎಲ್ಲ ಶಾಪಿಂಗ್ ಮಾಡೋದಾದರೆ ಇಳ್ದು ಮಾಡಿಸ್ತಾರೆ. ನೀವು ಎಲ್ಲಿ ಬೇಕಲ್ಲಿ ಸ್ಟಾಪ್ ಮಾಡಿಬಿಟ್ಟು ಶಾಪಿಂಗ್ ಕೂಡ ಮಾಡ್ಬೋದು. ಅದ್ರ ಜೊತೆ ನಿಮಗೆಲ್ಲ ಶಾಪ್ಸು ಕೂಡ ನೋಡಬೇಕು, ಎಲ್ಲ ಶಾಪ್ಸ್ನು ಮಾಡಬೇಕು ಅಂತ ಹೇಳಿದರೆ ನಿಮಗೆ ಇದೇ ಬೆಟರ್ ಅಂತ ನಾನು ಹೇಳ್ತೀನಿ. ಮತ್ತು ನೆಕ್ಸ್ಟ್ ಯಾವ ಕೋರ್ಟಿಗೆ ಹೋಗ್ತಿದ್ದೀವಿ ನೋಡೋಣ ಬನ್ನಿ. ಒಂದೊಂದು ಇದರಲ್ಲೂ ಕೂಡ ನಿಮಗೆ ಒಂದು ಪೂರ್ತಿ ಹೋಮ್ ಸೆಂಟರ್, ಅಂದರೆ ಪೂರ್ತಿ ಮನೆಗೆ ಏನೇನು ಬೇಕೋ ಎಲ್ಲದೂ ಸಿಗೋ ಥರ ಇಟ್ಟಿದ್ದಾರೆ. ಆ ರೋಡಲ್ಲಿ ಬಂದರೆ ನಿಮಗೆ ಪೂರ್ತಿ, ಆ ರೋಡ್ ಅಂತೀನಿ, ಈ ಜಾಗದಲ್ಲಿ ಬಂದರೆ ನಿಮಗೆ ಪೂರ್ತಿ ಅದೇ ಸಿಗೋದು. ಪರ್ಷಿಯಾ ಕೋರ್ಟು. ಸೊ ಪರ್ಷಿಯಾ ಕೋರ್ಟ್ ಹೇಗಿದೆ ನೋಡೋಣ. ನೋಡಿ, ಇದ್ರದ್ದೇ ಡಿಸೈನ್ ಒಂಥರ ಇದೆ. ಇದ್ರ ಡಿಸೈನ್ ನೋಡೋಕೆ ಇನ್ನೊಂಥರ ಕಲರ್ಫುಲ್ ಆಗಿದೆ. ಬ್ಲೂ ಕಲರ್ ಜೊತೆ ಅದು ಯಾವ ಥರ ಇದೆ ಸುತ್ತ ಅಂತ ಹೇಳ್ಬಿಟ್ಟು. ವಾವ್. ಮತ್ತು ಶಾಪಿಂಗ್ ಬಗ್ಗೆ ಎಲ್ಲ ನಾನು ಜಾಸ್ತಿ ಹೇಳೋದಿಲ್ಲ ಇದರಲ್ಲಿ, ಯಾಕಂದರೆ ನಿಮ್ಗೆ ಎಲ್ರಿಗೂ ಗೊತ್ತು ಶಾಪಿಂಗ್, ಎಲ್ಲರೂ ಶಾಪಿಂಗ್ ಸೆಂಟರು, ಶಾಪಿಂಗ್ ಇದೆಲ್ಲ ಇದ್ದೇ ಇರುತ್ತೆ, ಶಾಪ್ಸ್ ಎಲ್ಲ ಇದ್ದೇ ಇರುತ್ತೆ. ಅದು ಬಿಟ್ಟು ಏನು ಚೆನ್ನಾಗಿದೆ, ಏನು ಹೊಸ್ತಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಇದೆ ಅಂತ. ಅದರೊಳ್ಳೆ ಮೇಲ್ಗಡೆ ಮೋಡದ ಥರ ಕಾಣಿಸ್ತಾ ಇದೆ, ನೀಲಿ ಆಕಾಶದ ಥರ. ಅದ್ರ ಜೊತೆ ಒಳಗಡೆ ಹೋಗ್ತಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಎಂಟ್ರೆನ್ಸಲ್ಲಿ. ಲೈಟಿಂಗ್ಸ್ ಎಲ್ಲ ಯಾವ ಥರ ಕಾಣಿಸ್ತಿದೆ ಅಂತ ಹೇಳೋದು. ಒಂದು ಕಡೆಯಿಂದ ಕರ್ಕೊಂಡು ಹೋಗ್ತಾರೆ, ಒಂದು ಕಡೆಯಿಂದ ನೋಡೋಣ. ಯಾವ ಥರ ಇದೆ, ಪೂರ್ತಿ ಸುತ್ತ ಈ ಥರ ಇದೆ. ಮಧ್ಯದಲ್ಲಿ ಆ ಥರ ಮಾಡಿದ್ದಾರೆ, ಸುತ್ತ ಆ ಥರ ಶಾಪ್ಸ್ ಎಲ್ಲ ಇದೆ. ಎಲ್ಲ ಬ್ರ್ಯಾಂಡ್, ವರ್ಲ್ಡಲ್ಲಿರೋ ಟಾಪ್ ಬ್ರ್ಯಾಂಡ್ಗಳೆಲ್ಲ ಏನಿದೆ ಅದೆಲ್ಲ ಇಲ್ಲಿ ಸಿಗುತ್ತೆ. ತುಂಬಾ ದೊಡ್ಡ ಮಾಲು. ಓಡಾಡೋದಕ್ಕಂತೂ ಆಗೋದೇ ಇಲ್ಲ. ನೀವು ವಾಕ್ ಮಾಡಿ ಹೋಗ್ತೀನಿ ಅಂದರೆ ಅರ್ಧಕ್ಕೆ ನಿಮ್ಮದು ಶಾಪಿಂಗ್ನ ಸ್ಟಾಪ್ ಮಾಡಬೇಕಾಗುತ್ತೆ, ಸುಸ್ತಾಗ್ಬಿಟ್ಟು. ಸೊ ಇಲ್ಲಿ ನಿಮಗೆ ಇದು ಈಜಿಪ್ಟ್ ಕೋರ್ಟ್ ಒಳಗಡೆ ಇವಾಗ ಎಂಟ್ರಿ ತಗೊಳ್ತಾ ಇದ್ದೀವಿ. ಸೊ ಇವಾಗ ನಾವು ಈಜಿಪ್ಟ್ ಕೋರ್ಟ್ ಒಳಗಡೆ ಇದ್ದೀವಿ. ಈಜಿಪ್ಟ್ ಕೋರ್ಟ್ ಯಾವ ಥರ ಇದೆ ಅಂತ ಹೇಳಿದ್ರೆ ಅವ್ರ ಕಲ್ಚರ್ ಯಾವ ಥರ ಇದೆ ಆ ರೀತಿ ಡಿಸೈನ್ ಮಾಡಿದ್ದಾರೆ.
ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಪೂರ್ತಿ ಅವ್ರ ರೀತಿ ಡಿಸೈನ್ ಇರುತ್ತೆ ಮತ್ತು ಸೇಮ್ ಶಾಪಿಂಗ್ಸ್ ಎಲ್ಲ ಏನೇನು ಬೇಕೆಲ್ಲ ಇದೆ. ಇಲ್ಲಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಪೂರ್ತಿ ಅವ್ರ ಥರ ಇಲ್ಲಿ ಬಂದು ಮೇ ಬಿ ಈಜಿಪ್ಟ್ ಒಳಗಡೆ ಹೋದರೆ ಫೀಲ್ ಆಗ್ಬೋದು. ಆ ಥರನೇ ಅನಿಸುತ್ತೆ. ನನಗೆ ಈಜಿಪ್ಟ್ ಹೋಗಿಲ್ಲ, ಹೋದಾಗ ನಿಮಗೆ ಅದ್ರ ಬಗ್ಗೆ ಹೇಳ್ತೀನಿ. ಸೊ ಯಾವ ಥರ ಇದೆ ಅಂತ ಮೇಲ್ಗಡೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ವಾವ್, ಸಿಕ್ಕಾಬಡೆ ಚೆನ್ನಾಗಿದೆ. ಫುಲ್ ಒಂಥರ ಮರದ ಥರ ಪ್ಯಾಟ್ರನ್ ಎಲ್ಲ ಮಾಡಿ ವುಡನ್ ಪ್ಯಾಟ್ರನ್ ಎಲ್ಲ ಕೊಟ್ಟು ಹೆಂಗೆ ಮಾಡಿದ್ದಾರೆ ನೋಡಿ, ಸಖತ್ತಾಗಿದೆ. ಹೇಗೆ ಕಾಣಿಸ್ತಾ ಇದೆ ನೋಡಿ ಎಲ್ಲ. ಮತ್ತು ಇನ್ನೆಲ್ಲ ಶಾಪಿಂಗ್ ಕಾಮನ್, ನಿಮಗೆ ಎಲ್ಲ ಇದಕ್ಕೂ ಶಾಪಿಂಗು. ಬಟ್ ಕಲ್ಚರ್ ಅವ್ರ ಕಾನ್ಸೆಪ್ಟ್ ಯಾವ ರೀತಿ ಇರುತ್ತೆ ಆ ರೀತಿ ನಿಮಗೆ ಮಾಡಿ ತೋರಿಸಿರ್ತಾರೆ. ಅದೊಂದು ಯೂನಿಕ್ನೆಸ್ ಇಲ್ಲಿ ನೀವು ನೋಡ್ಬೋದು. ಅದಕ್ಕೆ ಫೇಮಸ್ ಈ ಬಂಟ್ಬುಟ್ಟ ಮಾಲ್. ಕೋರ್ಟಿಗೆ ಬರ್ತಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಆಂಡಲೂಸಿಯಾ ಅನ್ನೋ ಕೋರ್ಟಿಗೆ ಬರ್ತಾ ಇದ್ದೀವಿ. ಇದು ಯಾವ ಥರ ಇದೆ ಅಂತ ನೋಡಿ. ಪ್ರತಿಯೊಂದು ಅದರದ್ದೇ ಆದಂಥ ಯೂನಿಕ್ನೆಸ್ಸಿಂದ ಬಿಲ್ಟ್ ಮಾಡಿರೋದು. ಇದು ಸಖತ್ತಾಗಿದೆ. ಬಂದಾಗ ಇದೆಲ್ಲ ಒಂದು ಮೆಮೊರಿ ಅನಿಸುತ್ತೆ ಇದೆಲ್ಲ. ವಾವ್, ತುಂಬಾ ಚೆನ್ನಾಗಿದೆ. ಲೈಟಿಂಗ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮಾಸ್ಕ್ ತೆಗಿಬೇಡಿ, ಮಾಸ್ಕ್ ಹಾಕ್ಕೊಂಡೇ ಓಡಾಡಿ. ಅದೆಲ್ಲ ನಮ್ಮ ಸೇಫ್ಟಿ. ನಾವು ಕೂಡ ಮಾಸ್ಕ್ ಹಾಕೊಂಡೇ ಓಡಾಡ್ತೀವಿ ಎಲ್ಲ ಕಡೆ. ಬಟ್ ಸಿಕ್ಕಾಪಟ್ಟೆ ದೊಡ್ಡ ಮಾಲ್ ಇದೆ, ನಡೆದಾಡೋಕ್ಕಂತೂ ಆಗೋದಿಲ್ಲ. ಮತ್ತು ಎಲ್ಲ ಥರ ಎಲ್ಲ ಒಂದಿಷ್ಟು ಕಂಟ್ರಿ ಅಂತ ಕೋರ್ಟ್ ಮಾಡಿದ್ದಾರೆ. ಅದರೊಳಗಡೆ ಹೋದರೆ ನಿಮಗೆ ಅದೇ ಆರ್ಕಿಟೆಕ್ಚರ್, ಅದೇ ಡಿಸೈನು, ಅಲ್ಲಿನ ಟ್ರೆಡಿಷನ್ ರೀತಿ ಸಿಗುತ್ತೆ ನಿಮಗೆ. ನೀವು ನೋಡ್ಬೋದು, ಅಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗ ನಾವು ಆಲ್ರೆಡಿ 3-4 ಕೋರ್ಟ್ ಮುಗಿಸಿದ್ದೀವಿ. ನೆಕ್ಸ್ಟ್ ಇನ್ನೆಷ್ಟು ಕೋರ್ಟ್ ಇದೆ ಅಂತ ನೋಡೋಣ. ಫಸ್ಟ್ ಟೈಮ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬೇರೆ ಎಲ್ಲ ಮಾಲ್ಗಿಂತ ಡಿಫ್ರೆಂಟ್ ಆಗಿರೋ ಮಾಲ್ ಅಂತಲೇ ಹೇಳ್ಬೋದು. ಒಂದು ಟೀಮ್ ಹಿಡ್ಕೊಂಡು ಮಾಡಿದ್ದಾರೆ ಈ ಮಾಲ್ನ. ಕಣ್ಣಿಗೆ ಅಂತ ಹಿತ ಅನಿಸುತ್ತೆ.
ನೋಡೋಣ ಯಾವ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇಂಡಿಯಾ ಅಂದರೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿದೆ, ನಾವೆಲ್ಲ ಅಲ್ಲಿನವರೇ ಆಗಿರೋದ್ರಿಂದ ಏನು ಎಕ್ಸ್ಟ್ರಾ ಇದೆ ಅಂತ ನೋಡೋಣ ಬನ್ನಿ. ನೀವು ನೋಡ್ಬೋದು ಇವಾಗ ಇಲ್ಲಿ, ನೀವು ನೋಡ್ಬೋದು ಇಲ್ಲಿ ಆರ್ಟಿಫಿಷಿಯಲ್ ಸ್ಕೈ ಎಲ್ಲ ಮಾಡಿದ್ದಾರೆ. ಇದೆಲ್ಲ ಯಾವ ಥರ ಅನಿಸುತ್ತೆ ಅಂದರೆ ನಾವು ಇವಾಗ ನಾರ್ಮಲಾಗಿ ಊರಲ್ಲಿ ಓಡಾಡ್ತಾ ಇರ್ತೀವಲ್ಲ ಆ ಥರ ಫೀಲ್ ಆಗುತ್ತೆ, ಅಂದರೆ ಆಚೆ ಸೈಡ್ ಓಡಾಡೋ ಥರ ಫೀಲ್ ಆಗುತ್ತೆ. ಬಟ್ ನಾವು ಆದರೆ ಒಳಗಡೆ ಇರ್ತೀವಿ ಏನಂತ ಗೊತ್ತಾಗೋದಿಲ್ಲ, ಯಾಕಂದರೆ ಫುಲ್ ಅದೇ ಥರ ಇದೆ ನೋಡಿ, ಫುಲ್ ನೀಲಿ ಆಕಾಶ ಥರ ಕಾಣಿಸುತ್ತೆ. ಮತ್ತೆ ಸುತ್ತ ಶಾಪಿಂಗ್, ಆಬ್ವಿಯಸ್ಲಿ ಶಾಪಿಂಗ್ ಮಾಲ್ ಅಂದರೆ ಶಾಪಿಂಗ್ ಇದ್ದೇ ಇರಬೇಕು. ಬಟ್ ಇಂಡಿಯಾದ ಏನಿದೆ ಅಂತ ನೋಡ್ತಾ ಇದ್ದೀನಿ. ಬಟ್ ಹೋಗ್ತಾ ಇದ್ದೀವಿ ಒಳಗಡೆ ಹೋಗ್ತಾನೇ ಇದ್ದೀವಿ. ಎಲ್ಲಿದೆ ಇಂಡಿಯಾದು ನೋಡೋಣ ಬನ್ನಿ. ಓಕೆ, ಇದೇ ಇಂಡಿಯಾದು. ನಾವು ಬಂದ್ವಿ ಇವಾಗ ಇಂಡಿಯಾ ಕೋರ್ಟ್ಗೆ. ಇಂಡಿಯಾ ಕೋರ್ಟಲ್ಲಿ ಏನೆಲ್ಲ ಸಿಗುತ್ತೆ ನಾನೇ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಇಂಡಿಯಾದು ಅಂತ ಹೇಳ್ಬಿಟ್ಟು. ಥರ ಟ್ರೆಡಿಷ್ನಲ್ ಆಗಿರುತ್ತೆ ಎಲ್ಲ ನೋಡೋದಕ್ಕೆ. ಅದು ಬಿಟ್ಟರೆ ಇನ್ನೇನು ಹೊಸ್ತಿದೆ ಅಂತ ನೋಡೋಣ. ಇದನ್ನು ಬಿಟ್ಟರೆ ನೋಡೋಕ್ಕಂತೂ ರಾಯಲ್ ಆಗಿ ಕಾಣಿಸುತ್ತೆ, ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ. ಒಬ್ಬ ಮಾವುತ ಆನೆ ಮೇಲೆ ಕೂತ್ಕೊಂಡು ಹೋಗ್ತಾ ಇರೋದು. ಇದು ಥೀಮ್ ಇದೆ, ಯಾವ ಥರ ಅಂತ ಗೊತ್ತಿಲ್ಲ. ಮೇಲ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ. ಇಲ್ಲಿಗೆ ನಾನು ನನ್ನ ಜರ್ನಿನ ಮುಗಿಸ್ತಾ ಇದ್ದೀನಿ. ನಾನು ಭಾವಿಸ್ತೀನಿ ಎಲ್ಲರೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆದಮೇಲೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ತಪ್ಪದೆ ಇದೆಲ್ಲ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ ಯು, ಬಾಯ್.